ಆಟೋದವರಿಗೆಲ್ಲ 100 ರೂಪಾಯಿ ಮಾಮೂಲಿ ಮಾಡಿದ್ದೀನಿ. 60,000 ಫ್ರೀ ಊಟ ಮಾಡಿದ್ದೀನಿ. ಪ್ರೆಸೆಂಟ್ ಬಾಣ್ತಿರಿಗೆಲ್ಲ 60,000 ಫ್ರೀ ಊಟ ಮಾಡ್ಕೊಂಡು ಊಟ ಕೊಡ್ತಾ ಇದ್ದೀನಿ ನಾನು. ಇನ್ನೊಂದೇನಪ್ಪ ಅಂತಂದ್ರೆ ನಾನು ಸಾಯಿ ತನಕ ಇದೇ ಆಫರ್ ಇರ್ತದೆ. ನನ್ನ ಕೊನೆ ಉಸಿರು ಆಫರ್ 10 ರೂಪಾಯಿನ ನಾನು ಚೇಂಜ್ ಮಾಡಲ್ಲ. ಬೆಂಗಳೂರು ಎಂಬ ಮಹಾನಗರದಲ್ಲಿ ಬದುಕು ಕಟ್ಟಿಕೊಂಡವರು ಲೆಕ್ಕವೇ ಇಲ್ಲ. ಊರು ಬಿಟ್ಟು ಊರಿಗೆ ಬಂದ ನಿರಾಶ್ರಿತರಿಗೆ, ನಿರುದ್ಯೋಗಿಗಳಿಗೆ ಕೆಲಸದ ಜೊತೆಗೆ ಆಶ್ರಯವನ್ನು ಕೊಟ್ಟಿದೆ ರಾಜಧಾನಿ. ಹಾಗೆಯೇ ಇಲ್ಲಿ ಬಂದು ಉದ್ಧಾರವಾದವರಲ್ಲಿ ಕೆ.ಸಿ. ಶ್ರೀನಿವಾಸ್ ಗೌಡರು ಸಹ ಒಬ್ಬರು. ತೀರಾ ಸಂಕಷ್ಟದಿಂದ ತಿನ್ನಲು ಊಟಕ್ಕೂ ಪರದಾಡುವ ಸ್ಥಿತಿಯಿಂದ ಬಂದ ಇವರು ಇಂದು ಶ್ರೀ ಕಬ್ಬಾಳಮ್ಮ ಮೀನಿನ ಊಟ ಎಂಬ ಫುಟ್ಪಾತ್ ಹೋಟೆಲ್ನ ಮಾಲೀಕರಾದ ಕಥೆ ನಿಜಕ್ಕೂ ರೋಚಕ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಕಬ್ಬಾಳಮ್ಮ ಮೀನಿನ ಊಟ ಅಂದ್ರೆ ಬಹಳಾನೇ ಫೇಮಸ್. ಇದರ ರುಚಿಯನ್ನ ಸವಿಯದವರೇ ಇಲ್ಲ ಅಂತಾನೆ ಹೇಳಬಹುದು. ಆದರೆ ಇದರ ಹಿಂದೆ ಶ್ರೀನಿವಾಸ್ ಗೌಡರು ಅನುಭವಿಸಿದ ನರಕ ಯಾತನೆ ಅವರಿಗೆ ಮಾತ್ರ ಗೊತ್ತು. ಗೊತ್ತಿಲ್ಲದ ವ್ಯವಹಾರಕ್ಕೆ ಕೈ ಹಾಕಿ ಸಾಕಷ್ಟು ಹಣ ಕಳೆದುಕೊಂಡು ಮೈ ತುಂಬಾ ಸಾಲ ಮಾಡಿಕೊಂಡು ಸ್ನೇಹಿತರಿಂದ ಮೋಸ ಹೋಗಿ ನಂತರ ಛಲ ಬಿಡದ ತ್ರಿವಿಕ್ರಮನಂತೆ ಇದೀಗ ಫುಟ್ಪಾತ್ ಮೇಲೆಯೇ ಹೋಟೆಲ್ ನಡೆಸುವ ಮೂಲಕ ನೆಮ್ಮದಿಯ ಜೀವನ ಕಟ್ಟಿಕೊಂಡು ಇನ್ನುಳಿದ ನಿರುದ್ಯೋಗಿಗಳಿಗೆ ಜೀವನದಲ್ಲಿ ಸೋತವರಿಗೆ ಮಾದರಿಯಾಗಿದ್ದಾರೆ. ಅದರಲ್ಲೂ ಕೊರೋನಾ ಸಮಯದಲ್ಲಿ ಸ್ನೇಹಿತರು ರೂಮಿಗೆ ಬರಬೇಡ ಅಂದಾಗ ಇವರಿಗಾದ ನೋವು ಅಷ್ಟಿಷ್ಟಲ್ಲ. ಈ ಎಲ್ಲ ಅವಮಾನ ನೋವುಗಳನ್ನು ದಾಟಿ ಇಂದು ಹೋಟೆಲ್ ಒಂದರ ಮಾಲೀಕರಾಗಿ ಗ್ರಾಹಕರಿಗೆ ರುಚಿಯಾದ ಶುಚಿಯಾದ ಕಡಿಮೆ ಬೆಲೆಯಲ್ಲಿ ಭರ್ಜರಿ ಮೀನಿನ ಊಟ ನೀಡುತ್ತಾ ಜನಮೆಚ್ಚುಗೆ ಗಳಿಸಿದ್ದಾರೆ ಶ್ರೀನಿವಾಸ್ ಗೌಡರು. ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ರುಚಿಯಾಗಿ ಹೊಟ್ಟೆ ತುಂಬ ಸಿಗುವ ಊಟಕ್ಕಾಗಿ ಜನರು ಈ ಹೋಟೆಲ್ ಮುಂದೆ ದಿನನಿತ್ಯವೂ ಸಾಲುಗಟ್ಟಿ ನಿಂತಿರ್ತಾರೆ. ಅದರಲ್ಲೂ ಭಾನುವಾರವಂದು ಇಲ್ಲಿ ಗ್ರಾಹಕರ ಜಾತ್ರೆಯೇ ಇರುತ್ತೆ. ಪಕ್ಕ ಮಂಡ್ಯದ ನಾಟಿ ಊಟಕ್ಕೆ ಫೇಮಸ್ ಆಗಿರುವ ಈ ಹೋಟೆಲ್ನಲ್ಲಿ ಮೀನೂಟವೇ ಸ್ಪೆಷಲ್ ಡಿಶ್. ನಾಟಿ ಮೀನು ತಂದು ಹಳ್ಳಿ ಶೈಲಿಯಲ್ಲೇ ಉಜ್ಜಿ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಹಳ್ಳಿ ಜನರು ಇಲ್ಲಿ ಊಟಕ್ಕೆ ಬರ್ತಾರೆ. ಚಿಕನ್ ಬಿರಿಯಾನಿ, ಲೆಮನ್ ಚಿಕನ್, ಚಿಕನ್ ಕಬಾಬ್, ತಲೆ ಮಾಂಸದ ರುಚಿಗೆ ಜನ ಮಾರು ಹೋಗಿದ್ದು ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು ಹೆಚ್ಚಾಗಿ ಬರ್ತಾರೆ. ಒಂದು ರೀತಿಯಲ್ಲಿ ಬಡವರ ಹೋಟೆಲ್ಗೆ ಈ ಕಬ್ಬಾಳಮ್ಮನ ಹೆಸರು ಅನ್ವರ್ಥನಾಮ ಅಂತಲೂ ಹೇಳಬಹುದು. ಅದರಲ್ಲೂ 60 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಊಟ ನೀಡುತ್ತಿರುವ ಶ್ರೀನಿವಾಸ್ ಗೌಡರ ಕೆಲಸ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದ್ದರಿಂದಲೇ ಈ ಹೋಟೆಲ್ಗೆ ಬಂದವರು ಹೊಟ್ಟೆ ತುಂಬಾ ತಿಂದು ಶ್ರೀನಿವಾಸ್ ಗೌಡರನ್ನ ಹರಸಿ ಆಶೀರ್ವದಿಸಿ ಹೋಗ್ತಾರೆ. ತಮ್ಮ ಹೋಟೆಲ್ನ ಯಶಸ್ಸಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ ಶ್ರೀನಿವಾಸ್ ಗೌಡರು, ನಾನು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕೈ ಹಾಕಿ 80 ಲಕ್ಷ ಕಳೆದುಕೊಂಡು ಬೀದಿಗೆ ಬಿದ್ದೆ. ದಯಮಾಡಿ ಯಾರೂ ಸಹ ಸ್ನೇಹಿತರ ಮಾತು ಕೇಳಿ ರಿಯಲ್ ಎಸ್ಟೇಟ್ಗೆ ಕೈ ಹಾಕಬೇಡಿ. ನಾನು ನಂಬಿದವರೇ ನನಗೆ ಮೋಸ ಮಾಡಿದ್ರು. ಸಹಾಯಕ್ಕೆ ಯಾರೂ ಬರಲಿಲ್ಲ, ಹತ್ತಿರಕ್ಕೂ ಸೇರಿಸಲಿಲ್ಲ. ಒಂದು ಹುಡುಗಿಯ ಮೇಲಿನ ಚಾಲೆಂಜ್ಗಾಗಿ ನಾನು ಬೆಂಗಳೂರಿಗೆ ಬಂದು ಈ ಹೋಟೆಲ್ ಕಟ್ಟಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೇನೆ. ಇದಕ್ಕೆ ನಮ್ಮ ಅತ್ತೆ ಹಾಗೂ ಪತ್ನಿಯ ಸಹಕಾರವೇ ಕಾರಣ. ನನಗೆ 2 ಹೆಣ್ಣು ಮಕ್ಕಳಿದ್ದು ನನ್ನ ಬಗ್ಗೆ ಗೌರವದಿಂದ ಹೇಳಿಕೊಳ್ತಾರೆ. ನನಗಷ್ಟೇ ಸಾಕು. ಹೋಟೆಲ್ ಉದ್ಯಮ ಬೇಕಾಗಿಲ್ಲ. ಈ ಫುಟ್ಪಾತ್ನಲ್ಲೇ ಆರಾಮಾಗಿದ್ದೇನೆ. 60 ವರ್ಷ ಪೂರೈಸಿದವರಿಗೆ ಉಚಿತವಾಗಿ ಹೊಟ್ಟೆ ತುಂಬ ಮೀನೂಟ ಹಾಕ್ತಿದ್ದೇನೆ. ಜೊತೆಗೆ ಬೇರೆ ಬೇರೆ ಕಡೆಯಲ್ಲೂ ತೆರೆಯೋದಕ್ಕೆ ಕಬ್ಬಾಳಮ್ಮ ಹೋಟೆಲ್ನ ಫ್ರಾಂಚೈಸಿ ನೀಡಿದ್ದೇನೆ. ದಯಮಾಡಿ ಈ ವಿಡಿಯೋವನ್ನು ನನ್ನ ಸ್ನೇಹಿತರಿಗೆ ತಲುಪುವ ತನಕ ಶೇರ್ ಮಾಡಿ ಎಂದಿದ್ದಾರೆ. ಜೊತೆಗೆ ಬಂದಿದ್ದ ಗ್ರಾಹಕರು ಸಹ ಮಾತನಾಡುತ್ತಾ, ಈ ಹೋಟೆಲ್ನಲ್ಲಿ ಬಹಳ ರುಚಿಯಾಗಿ ಶುಚಿಯಾಗಿ ನಾನ್ ವೆಜ್ ಮಾಡ್ತಾರೆ. ಆದ್ದರಿಂದಲೇ ಆಗಾಗ ಇಲ್ಲಿಗೆ ಬರ್ತೇವೆ. ಬಹಳ ಕಡಿಮೆ ಬೆಲೆಗೆ ಊಟ ಸಿಗುತ್ತೆ. ಜೊತೆಗೆ ಕೂತು ತಿನ್ನೋದಕ್ಕೆ ಇಲ್ಲಿ ಮನೆಯಂತೆಯೇ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂದರು. ಜೊತೆಗೆ ಈ ಹೋಟೆಲ್ನ ಫ್ರಾಂಚೈಸಿ ಪಡೆದವರು ಸಹ ಇದರ ರುಚಿಯ ಬಗ್ಗೆ, ಬೆಲೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಬೆಂಗಳೂರಿನ RR ನಗರದಲ್ಲಿ ಶ್ರೀನಿವಾಸ್ ಗೌಡರ ಕಬ್ಬಾಳಮ್ಮ ಮೀನಿನ ಊಟ ಜನರನ್ನ ಕಮಾಲ್ ಮಾಡ್ತಾ ಇರೋದಂತೂ ಸುಳ್ಳಲ್ಲ. ಹಣ ಏನಪ್ಪ ಅಂತಂದ್ರೆ ನಂದೇನೋ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡೆ. ಮನೆ ಆಸೆಗೆ ಬಿದ್ದು ಸೈಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾರೋ ಫ್ರೆಂಡ್ಗಳು ನಂಬಿ ಒಂದು 70-80 ಲಕ್ಷ ಲಾಸ್ ಮಾಡ್ಕೊಂಡೆ. ಇವಾಗ ಏನಪ್ಪಾ ಅಂತಂದ್ರೆ ಎಲ್ಲ ಈಗ ಹೋಟ್ಲು ಇರ್ಲಿ ಬಿಡ್ಲಿ ಅಣ್ಣ. ಈಗ ಫುಟ್ಬಾಲ್ ಜರ್ನಿ ಶುರು ಮಾಡಿದೀವಿ. ಲಾಸ್ ಆಗಿರ್ಬೋದು. ನಾವು ಅವ್ರು ಚೆನ್ನಾಗಿರ್ಲಿ, ಅವನು ಕೆಟ್ಟದ್ ಬಯಸಿದ್ ಬೇಡ, ಅವನು ಕಣ್ಮುಂಗಳು ಓಡಾಡ್ಕೊಂಡಿದ್ರು ಅವ್ನು ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಡ್ತಾ ಇರೋದು. ಇವತ್ತು ದೇವ್ರು ಕೊಡ್ತಾ ಇದ್ದಾನೆ, ಅದು ಹಾಳು ಮಾಡ್ಕೊಳಲ್ಲ. ನೆಕ್ಸ್ಟು ಏನೇ ಕೆಲಸ ಮಾಡೋದು ಇನ್ನು ದುಡ್ಕೊಳ್ಳೋಣ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ನಾನು ಫುಟ್ಪಾತ್ ದೇವರೇ ವಾಪಸ್ ಕಳ್ಸೋದು ನಾನು ಕರ್ತೀನಿ ಫುಟ್ಪಾತ್ಗೆ.
ಹೋಗೋ ಫುಟ್ಪಾತ್ ಎಲ್ಲ ಸರಿ, ಫುಟ್ಪಾತ್ ಜೀವನನೇ ಇರ್ಲಿ ಅಂದ್ಬಿಟ್ಟು ವಾಪಸ್ ಕಳ್ಸಿದ್ದೀನಿ ದೇವ್ರು. ನಾನು ಹೇಳೋದು ಇಷ್ಟೇ ಅಣ್ಣ, ಸೈಟು ಮನೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಮಧ್ಯೆ ತೆಗ್ಲಾಕೊಬಿಟ್ರಿ, ಹಾಳು ಮಾಡಕ್ ಕೊಡ್ತಾರೆ. ಸ್ವಲ್ಪ ನಾನು ಫ್ಯಾಡ್ ಆದೆ, ₹1 ಸಾಲ ಹೊತ್ಕೊಂಡೆ. ಇವತ್ತು ಆ ಕೋಟಿ ತೀರ್ಸಕ್ಕೆ ಫುಟ್ಪಾತೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇದೇ ನಾನು ಏನಪ್ಪಾ ಅಂತಂದ್ರೆ ಜನಗಳ ಕೇಳ್ಕೊಳ್ಳೋದು, ಇವತ್ತು ಇರ್ತೀವ ನಾಳೆ ಹೊತ್ತಾಯಿದೀವಣ್ಣ, ಮಾಡೋ ಕೆಲಸ ಸುಧವಾಗಿತ್ತು ಅಂತಂದ್ರೆ ಜನ ಬಂದೇ ಬರ್ತಾರಣ್ಣ. ಇವತ್ತು ಇರ್ಬೋದು, ನಾಳೆ ಇವತ್ತು ಇದ್ದವನು ನಾಳೆ ಇರಲ್ಲ ಅಣ್ಣ. ಇವತ್ತು ನಾನು ಮಾತಾಡ್ತಾ ಇದೀನಿ, ನಾಳೆ ಸತ್ತೋಗ್ಬಿಟ್ರೆ 4 ಜನ ಊಟ ಹಾಕ್ತಿಂದ ಬಿಡು ಅಂತ ಒಂದು ಹೂವನಾರ ಪೂಜೆ ಮಾಡ್ತಾರಣ್ಣ, ಸಾಕಣ ಅಷ್ಟೇ. ಈಗ ಅದಕ್ಕೆ ಏನ್ ಮಾಡಿ, ಕಡಿಮೆ ಬಜೆಟ್ ₹50 ಗೋಲ್ಡ್ ರೈಸ್ ಅನ್ಲಿಮಿಟೆಡ್ ಆ ತರ ಮಾಡಿದೀನಿ, ₹60 ಮುದ್ದೆ ರೈಸ್ ಆ ತರ ಮಾಡಿದೀನಿ, ಮಟನ್ ಬಿರಿಯಾನಿ ₹105 ಕೊಡ್ತಾ ಇದೀನಿ. ಆಮೇಲೆ ಏನ್ ಮಾಡಿದೀನಿ ಅಂತಂದ್ರೆ ಅತಿ ಕಡಿಮೆ ಬಜೆಟ್ ಅಲ್ಲಿ ₹100 ಮೀನು ಊಟ, ₹99, 2 ಪೀಸ್ ಮೀನು ಮುದ್ದೆ ರೈಸ್, ಅಕಸ್ಮಾತ್ ಫ್ರೈ ಸಾಂಬಾರ್ ಮೀನು ಏನಾರ ಖಾಲಿ ಆಗಿತ್ತು ಅಂದ್ರೆ 1 ಪೀಸ್ ಫ್ರೈ ಕೊಡ್ತಾ ಇದೀನಿ, ಹೊಟ್ಟೆ ತುಂಬ ಊಟ ಕೊಡ್ತಾ ಇದೀನಿ. ಆಮೇಲೆ ಒಂದ್ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಮಾಡಿದೀನಿ. ನಾನು ಇನ್ಯಾವತ್ತು ಹೋಟ್ಲಿಗೆಲ್ಲ ಕೈ ಹಾಕಲ್ಲ, ಸಾಕಣ, ಕೈ ಹಾಲೆ ಸುಟ್ಕೊಬಿಟ್ಟಿದೀನಿ, ಸಾಕು, ಇನ್ ಹೋಟ್ಲಿಗೆಲ್ಲ ಕೈ ಹಾಕಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾನೆ, ಈಗ ಎಷ್ಟೋ ಜನ ತಗೊಳ್ತಾ ಇದಾರೆ, ಸಾಕಣ ಅಷ್ಟೇ. ನನ್ನ ಯೋಗ್ಯತೆ ಫುಟ್ಪಾತ್ ಅಣ್ಣ, ಹೋಟ್ಲು ಮಾಡುವಂತ ಕೆಪಾಸಿಟಿ ನಾನು ಕೊಟ್ಟಿಲ್ಲ. ಕೆಪಾಸಿಟಿ ಕೊಟ್ರೆ ನಾನು ಇನ್ನು ಹೋಟ್ಲು ಮಾಡಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲ ಅಣ್ಣ ನನಗೆ ಅಂದ್ಬಿಟ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ, ಯಾವ ಸ್ನೇಹಿತನು ದುಡ್ಡಿದ್ರೆ ಮಾತ್ರ ಸ್ನೇಹಿತ ಅಣ್ಣ, ದುಡ್ಡಿಲ್ಲ ಅಂತ ಗೊತ್ತಾಗ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಹತ್ರಕ್ಕೆ ಸೇರ್ಸ್ಬಿಡಿ ಅಂತ 4 ಜನ ಕೊಟ್ಟಿದ್ದಾರೆ, ಸಾಕಣ. ನನ್ನ ಜೊತೆಲಿ ಇದ್ದವರೆಲ್ಲ ಚೆನ್ನಾಗಿರ್ಲಿ ಅಣ್ಣ, ಅವ್ರು ಕೆಟ್ಟದ್ ಬಯಸಲ್ಲ ನಾನು. ಇವತ್ತು ಬಿದ್ದಿರ್ಬೋದು, ಆ ದೇವ್ರು ಕೊಡ್ತಾನೆ, ಕಬ್ಬಳಮ್ಮ ಮಿಸ್ ಮಾಡ್ದಾನೆ ಕೊಡ್ತಾರೆ. ಇವತ್ತು ನಾನು ಸುದ್ವಾಗಿ ಚೆನ್ನಾಗಿದ್ದೀನಿ ಅಂದ್ರೆ ಕಬ್ಬಳಮ್ಮ ಒಂದು ಹಂಗೇರಳ್ಳಿ ದೇವಸ್ಥಾನ ಇದೆ ಸರ್, ಆ ಸ್ವಾಮಿ ಹೇಳ್ದಂಗೆ ಆಯ್ತು, 3 ತಿಂಗಳು ಚೆನ್ನಾಗೈತಿ ಹೋಗು ಅಂತಂದ್ರು, ದೇವ್ರು ಹಂಗೆ ಕೈ ಹಿಡ್ದ. ಕೊರೋನಾ ಟೈಮಲ್ಲಿ ಸಿಕ್ಕಾಮಡೆ ಕಷ್ಟಪಟ್ಟಿದ್ದೀನಿ ಅಣ್ಣ. ಅದು ಇನ್ನೊಂದು ಏನಪ್ಪಾ ಅಂತಂದ್ರೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ರೂಮು ಇದ್ದಿರಲ್ಲ ನಮ್ಮ ಹತ್ರ, ತಿನ್ನು ಕನ್ನೂ ಇದ್ದಿರಲ್ಲ. ನಾನೆಲ್ಲ ಪಾಪ ಮಜಾ ಬರುತ್ತೆ ಮನೆ ಚಿಲ್ಲರ್ ಬಂದಣ ಅಂತಂದ್ಬಿಟ್ಟು, ಜೇಕಣ ಅಂತಂದ್ಬಿಟ್ಟು, ಇನ್ನದಣ ಅಂತಂದ್ಬಿಟ್ಟು ಅವ್ರ ರೂಮಲ್ಲಿ ಇದ್ದೆ. ಪಾಪ 2 ವರ್ಷ ಅವ್ರು ಸಾಕುದಣ. ಆ ಜರ್ನಿ ತುಂಬಾ ಚೆನ್ನಾಗಿತ್ತು, ₹10 ಲಾಸ್ ಆಯ್ತು, ಇವಾಗ ಮಾಡಿದೀನ. ಆದ್ರೆ ಒಂದ್ ಹೇಳೋದು ಇಷ್ಟ, ಲೈಫಲ್ಲಿ ಏನೇ ಮಾಡೋದು ದುಡ್ಡು ಹೋಗ್ಬೇಡ್ರಿ, ಆಮೇಲೆ ಯಾರೋ ನಂಬೇಡ್ರಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಅದ್ರಲ್ಲಿ ನಾನು ಫ್ರಾಡ್ ಆಗ್ಬಿಟ್ಟಿದ್ದೀನಿ. ಆದ್ರೆ ನಮ್ ಜೊತೆಲಿ ಇದ್ದವ್ರೆ ನಮ್ಗೆ ಮೋಸ ಮಾಡಿದ್ರು, ಅವ್ರು ಚೆನ್ನಾಗಿಲ್ಲ, ಕಣ್ಮುಂದೆ ಓಡಾಡ್ಕೊಂಡಿದ್ರು, ಅಣ್ಣ ಅಪ್ಪ ಅಂತಾನೆ ಮಾತಾಡಿಸ್ತಾ ಇದೀನಿ. ಅವ್ರ ಮುಂದೆ ಬೆಳೆದಾದ್ಮೇಲೆ ನಾನು ಮಾತಾಡ್ಬೇಕಣ್ಣ, ಅಲ್ಲಿಗಡೆಗೂ ನಾನು ತಲೆ ಬಗ್ಗಿಸಿರ್ಬೇಕು. ಇನ್ನೊಂದೇನು, ನನ್ನ ಆಫರು ನಾನು ಸಾಯಿ ತನಕ ಇದೇ ಆಫರ್ ಇರ್ತದೆ, ನನ್ನ ಕೊನೆ ಉಸಿರು ಇದು ಆಫರ್. ₹10 ನಾನು ಚೇಂಜ್ ಮಾಡಲ್ಲ, ಸಾಕಣ. ₹5 ಸಿಕ್ಲಿ ಸಾಕು, ನಿಮ್ದಿನ ಜೀವನ. ಮನೆಗೆ ಹೋಗ್ತಾ ಇದೀವಿ ಈಗ, ಫುಟ್ಪಾತ್ ಇದ್ರು. ಏನ್ ಮಾಡಿದೀನಿ ಅಂದ್ರೆ, ಆಟೋದವ್ರಿಗೆಲ್ಲ ₹100 ಮಾಮೂಲಿ ಮಾಡಿದ್ದೀನಿ, 60 ಸಾವಿರಗೆಲ್ಲ ಫ್ರೀ ಊಟ ಮಾಡಿದ್ದೀನಿ. ಪ್ರೆಸೆಂಟ್ ಬಾಣ್ತಿರಿಗೆಲ್ಲ 60 ಸಾವಿರಕ್ಕೆ ಫ್ರೀ ಊಟ ಮಾಡ್ಕೊತೀನಿ, ಊಟ ಕೊಡ್ತಾ ಇದ್ದೀನಿ ನಾನು. ಇನ್ನೊಂದೇನಪ್ಪ ಅಂತಂದ್ರೆ, ನನ್ನ ಕೈಲಿ ಏನ್ ಆಗ್ಬೇಕು ಅದು ಮಾಡ್ಕೊಡ್ತೀನಿ ನಾನು ಅಷ್ಟೇ. ನಾನು ಬಡವ ಬಿದೋಗಿದ್ದೀನಿ, ಚೆನ್ನಾಗಿ ಬೆಳೆದ್ಮೇಲೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ. ಈ ಸಪೋರ್ಟ್ ಅಂತಂದ್ರೆ ಎಲ್ಲರಿಗೂ ಮಾಡಿದ್ದೀನಿ ನಾನು, ಎಲ್ಲ ಮಿಕ್ಕದ್ರೋಹಿಗಳು ಎಲ್ಲ ಹೆಲ್ಪ್ ಮಾಡಿಸ್ಕೊಂಡ ಮಾತ್ರ ಮಾಡಿಸ್ಕೊಂತ ಅಷ್ಟೇ. ಆಮೇಲೆ ಯಾರು ಆಗಿಲ್ಲ ನಾವು ಅಷ್ಟೇ, ನಮ್ಮ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕಾಲ್ ಜಾಸ್ತಿನಿ ಅಷ್ಟೇ, ಆಸ್ತಿ ಎಷ್ಟಿದೆ ಅಷ್ಟು ಆಗ್ತೀನಿ ಅಷ್ಟೇ. ನಾನು ಹೆಚ್ಚಿಗೆ ಯಾರು ಎಲ್ಲಿ ಸಪೋರ್ಟ್ ಮಾಡ್ತೀನಿ, ಅದೇ ಯಾರು ಸಪೋರ್ಟ್ ಮಾಡೋಕ್ ಹೋಗಲ್ಲ, ಬಿದೋಗಿದ್ದೀನಿ, ಕುದ್ಕೆ ಕೂದ್ಬಿಟ್ಟವ್ರು ನನ್ನ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಶ್ರೀ ಕಬ್ಬಳಮ್ಮ ಮೀನೂಟ ಮಾತ್ರ ನಗರದಲ್ಲಿ ಒಂದೇ ಹೋಟ್ಲ್ ಇರೋದು. ಆ ಹೋಟ್ಲು ಬಂದು ನಂದಲ್ಲ, ಇನ್ನೊಂದು ಕಬ್ಬಳಮ್ಮ ಹೋಟ್ಲು ನಂದಲ್ಲ, ಫ್ರಾಂಚೈಸಿ ಅವರದ್ದು ಮಾಡಿ ನಮ್ಗೆ ಸ್ವಲ್ಪ ಏನೋ ಸಮಸ್ಯೆ ಮಾಡೋದು ಹೋಟ್ಲು ಬಿಟ್ಟಿನಿ. ಈಗ ಶ್ರೀ ಕಬ್ಬಳಮ್ಮ ಒಂದೇ ಹೋಟ್ಲ್ ಇರೋದು ನಮ್ದು ನಗರದಲ್ಲಿ. ಪ್ರತಿ ಒಂದು ಅಂಗಡಿ ಫ್ರಾಂಚೈಸಿ ಮಾತ್ರ ಶ್ರೀ ಕಬ್ಬಳಮ್ಮ ಅಂತಾನೆ ಕೊಡ್ತಾ ಇದೀನಿ, ಅದೇ ಮಾತ್ರ. ಬರ್ತೀವಿ ಬಂದ್ರಲ್ಲ, ಊಟ ಎಲ್ಲ ಸೂಪರ್ ಇದೆ ಸರ್, ಚೆನ್ನಾಗಿದೆ. ಊಟದ ಬಗ್ಗೆ ಯಾರೇನು ಮಾತಾಡಂಗಿಲ್ಲ, ಒಳ್ಳೆ ಟೇಸ್ಟು. ಡ್ರೈವರ್ಗಳಿಗೆ, ಆಟೋ ಡ್ರೈವರ್ಗೆ ಎಲ್ಲರಿಗೂ ಒಳ್ಳೆ ಕಮ್ಮಿ ರೇಟಲ್ಲಿ ಒಳ್ಳೆ ಊಟ ಇದೆ. ಫ್ಯಾಮಿಲಿ ಬಂದ್ರು ಆರಾಮಾಗಿ ಏನು ತೊಂದರೆ ಇಲ್ಲ ಇಲ್ಲಿ. ಬೇರೆ ಕಡೆ ತರ ಅಲ್ಲಿ ಏನೋ ಹುಡುಗರು ಬರ್ತಾರೆ, ಅವ್ರಿಗೆ ಬರ್ತಾರೆ ನಂಗೇನಿಲ್ಲ. ಇಲ್ಲಿ ಎಲ್ಲ ಚೆನ್ನಾಗಿದೆ, ಊಟದ ಬಗ್ಗೆ ಆರಾಮಾಗಿ ಕಂಫರ್ಟಬಲ್ ಹೋಗ್ಕೊಂಡು ತಿನ್ಬೋದು ಸರ್. ಕಾಮನ್ ಓಕೆ, ಚೆನ್ನಾಗಿದೆ ಸರ್. ಏನು ಊಟ ಎಲ್ಲ ಟೇಸ್ಟ್ ನೋಡ್ತೀವಿ ನಾವು ಡೈಲಿ, ಮಾಮೂಲಿ ಬಂದಾಗೆಲ್ಲ. ಊಟದ ಎಲ್ಲ ಟೇಸ್ಟು ಸೂಪರ್ ಇದೆ. ಮೀನೆಲ್ಲ ತಿಂದಿದ್ದೀವಿ ಸರ್ ನಾವು. ನಾನ್ ಚೋಳನಹಳ್ಳಿಯಿಂದ ಬಂದಿರೋದು, ತಿಪ್ಪಳ್ಳಿ ಸೈಡ್ ಇಂದ. ನಗರದ ಫಿಶ್ ತಿನ್ನಕ್ಕೋಸ್ಕರನೇ ಬಂದಿದೀವಿ ಅಲ್ಲಿಂದ ಇಲ್ಲಿಗೆ. ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ನೀವು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲ ತುಂಬಾ ಸರಿ ಬಂದಿದ್ದೀನಿ ಇಲ್ಲಿಗೆ. ನನಗ್ ಫಿಶ್ ಮತ್ತೆ ಇದು ಚಿಕನ್, ತವಾ ಚಿಕನ್ ಅದೇ ಇಷ್ಟ ತುಂಬಾ. ಇವ್ರ ಫ್ರೆಂಡು ಅವರು ಅದಕ್ಕೋಸ್ಕರ ಒಂದ್ಸರಿ ಟ್ರೈ ಮಾಡಿದ್ದು ಇಲ್ಲಿ, ಅವಾಗಿಂದ ಹೆವಿ ಇಷ್ಟ ಆಯ್ತು. ತುಂಬಾ ಏನಿಲ್ಲ, ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು. ಫ್ಯಾಮಿಲಿ ಬಂದ್ರು ತುಂಬಾ ಚೆನ್ನಾಗಿ ತಿನ್ಬೋದು, ಫ್ರೆಂಡ್ ಬಂದ್ರು ತುಂಬಾ ಚೆನ್ನಾಗಿ ತಿನ್ಬೋದು. ಬೇರೆ ಹೋಟ್ಲು ತರ ಏನಿರಲ್ಲ, ಕುಟ್ಕರು ಅದು ಯಾರೋ ಹುಡುಗರು ಬರ್ತಾರೆ ಅನ್ಕಂಫರ್ಟಬಲ್ ಏನಿರಲ್ಲ, ಇಲ್ಲಿ ಆರಾಮಾಗಿ ತಿನ್ಬೋದು. ಬಜೆಟ್ ಫ್ರೆಂಡ್ಲಿ ಅಂದ್ರೆ ಬಜೆಟ್ ಫ್ರೆಂಡ್ಲಿ, ಎಲ್ಲೂ ನೋಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಕಾಂಬೋನು ಅಷ್ಟೇ, ಫಿಶು ಮತ್ತೆ ಇವಾಗ ನೋಡ್ದೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಹೇಳಿದ್ರು ಬಿರಿಯಾನಿಯ. ಟ್ರೈ ಮಾಡ್ತಾ ಇದೀವಿ, ಒಂದೊಂದೇ ಹೊಟ್ಟೆ ತುಂಬೋವರೆಗೂ ತಿಂತಾ ಇರ್ತೀವಿ ಅಷ್ಟೇ. ಅವ್ರು ದುಡ್ಡಿರೋರು ಹೋಗ್ತಾರೆ, ದುಡ್ಡು ಇಲ್ದಿರೋರು ಅಷ್ಟೇ ಇಲ್ಲಿ ಬಂದು ತಿನ್ಬೋದು, ಆರಾಮಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ನನ್ನ ಹೆಸರು ವೆಂಕಟೇಶ್. ನಾವು ಬೋರಿಪಳ್ಳಿ ಊಟ ಚೆನ್ನಾಗಿದೆ. ಕೊಂಬದಲ್ಲಿ ಚಪಾತಿ ಕೊಟ್ಟರು, ಮುದ್ದೆ ಇದೆ, ಮೀನು ಎಲ್ಲ ಇದೆ, ಅನ್ಲಿಮಿಟೆಡ್ ರೈಸ್. ನಾವು ತಗೊಳ್ಬೋದು, ಟೇಸ್ಟ್ ಚೆನ್ನಾಗಿದೆ, ಅದಕ್ಕೆ ತಿಂತಾರದು.